ನೀವು ಸಾಗರದ ಕಡೆ ಹಳೆ ದೇವಸ್ಥಾನ ಅಂದರೆ ಇಕ್ಕೇರಿಗೆ ಹೋಗಿರ್ತೀರಾ ಅಥವಾ ಕೆಳದಿಗೆ ಹೋಗಿರ್ತೀರಾ. ಆದರೆ ಅಲ್ಲೇ ಪಕ್ಕದಲ್ಲಿರೋ ಈ ಐತಿಹಾಸಿಕ ದೇವಸ್ಥಾನವನ್ನ ನೀವು ನೋಡಿರಕ್ಕೆ ಸಾಧ್ಯನೇ ಇಲ್ಲ. ಈ ದೇವಸ್ಥಾನ ಬಗ್ಗೆ ನಾನು ಹೆಸರು ಕೇಳಿದ್ದೆ. ಅದಾದಮೇಲೆ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಂಗೆ ಸಿಕ್ಕಿಲ್ಲ. ಇದು ಯಾವುದೋ ಒಂದು ಕಾಡಿನ ಮಧ್ಯ ಯಾರಿಗೂ ಸಿಗದೇ ಇರೋ ರೀತಿ, ಜನರಿಗೆ ಸಿಗದೇ ಇರೋ ರೀತಿ ಇದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ದೇವಸ್ಥಾನವನ್ನು ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಒಳಗೋಗಿ ದೇವಸ್ಥಾನ ನೋಡ್ಕೊಂಬೋಣ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಾಯಿ ಕಿರಣ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಅನುಭವ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇದು ಹೊಸ ದಿನ, ಹೊಸ ಆರಂಭ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಿಂದ 12 ಕಿಲೋಮೀಟರ್ ದೂರ ಕಾಡಿನ ಮಧ್ಯ ಪ್ರಯಾಣ ಮಾಡಿದರೆ ನಾಡಕಲಸಿ ಎಂಬ ಪುಟ್ಟ ಹಳ್ಳಿ ಸಿಗತ್ತೆ. ಅಲ್ಲಿಂದ ಸ್ವಲ್ಪ ಒಳಗಡೆ ಬಂದಾಗ ನಿಮಗೆ ಸಿಗೋದೆ ಶೀತಲಾವಸ್ಥೆಯಲ್ಲಿರೋ ಪುರಾತನ ಶ್ರೀ ಮಲ್ಲಿಕಾರ್ಜುನ ಮತ್ತು ರಾಮೇಶ್ವರ ದೇವಸ್ಥಾನ. ನಾಡಕಳಸಿಯು ಕ್ರಿಸ್ತಶಕ 12ನೇ ಶತಮಾನದಿಂದ ದ್ವಾರಾವತಿಯಿಂದ ಆಳುತ್ತಿದ್ದ ಹೊಯ್ಸಳರ ಕಾಲದ ಒಂದು ಪ್ರಮುಖ ಪಟ್ಟಣವಾಗಿತ್ತು. ಹೊಯ್ಸಳರ ದೊರೆ 2ನೇ ವೀರಬಳ್ಳಾರರ ಕಾಲದಲ್ಲಿ ಸಾಮಂತ ದೊರೆಯಾಗಿದ್ದ ಬಳೆಯಣ್ಣ ವರ್ಗಡೆ ಎಂಬ ರಾಜ ಕ್ರಿಸ್ತಶಕ 1218ರಲ್ಲಿ ಈ ಜೋಡಿ ದೇವಸ್ಥಾನವನ್ನು ಕಟ್ಟಿಸುತ್ತಾರೆ. ದೇವಸ್ಥಾನದ ಮುಂಭಾಗದಲ್ಲೇ ವೀರಗಲ್ಲನ್ನು ನೋಡಬಹುದು. ಶಿಲೆಯಿಂದ ನಿರ್ಮಾಣ ಮಾಡುವ ಈ ವೀರಗಲ್ಲುಗಳು ಯೋಧನೊಬ್ಬ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ಸಂಕೇತವಾಗಿ ಸ್ಥಾಪಿಸಲ್ಪಡುತ್ತದೆ. ಇಲ್ಲಿ ಒಂದೇ ಚೌಕಟ್ಟಿನ ಒಳಗೆ ಶಿವನ 2 ರೂಪಗಳಾದಂಥ ಮಲ್ಲಿಕಾರ್ಜುನ ಹಾಗೂ ರಾಮೇಶ್ವರ ದೇವಾಲಯವಿರೋದು ತುಂಬ ಅಪರೂಪ ಅನಿಸುತ್ತೆ. ಈ 2 ದೇವಸ್ಥಾನ ನೋಡಿದಾಗ ನನಗೆ ಅನಿಸಿರೋ ರೀತಿ ಈ ದೇವಸ್ಥಾನಕ್ಕೆ ಪೂಜೆ ಆಗಲ್ಲ ಡೈಲಿ. ಸೊ ಈ ದೇವಸ್ಥಾನಕ್ಕೆ ಡೈಲಿ ಪೂಜೆ ಆಗತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಒಳಗೆ ಹೋದಾಗ ನಿಮ್ಗೆ ಗೊತ್ತಾಗತ್ತೆ. ಇದಕ್ಕೆ ಗೋಪುರ ಇದೆ, ಈ ದೇವಸ್ಥಾನಕ್ಕೆ ಗೋಪುರ ಕಾಣ್ತಿಲ್ಲ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗೆ ಹೋಗಿ ಇಲ್ಲಿನ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಬರೋಣ. ನೀವೀಗ ನೋಡ್ತಿರೋದು ರಾಮೇಶ್ವರ ದೇವಸ್ಥಾನ. ಮೇಲ್ಭಾಗದ ಗೋಪುರದಲ್ಲಿ ಹೊಯ್ಸಳ ಲಾಂಛನ ಹಾಗೂ ವಿಷ್ಣು ಚಕ್ರವನ್ನು ನೋಡಬಹುದು. ಈ ದೇವಸ್ಥಾನವು ಆಯತಾಕಾರದಲ್ಲಿದ್ದು ಮಿಥುನ ಶಿಲ್ಪಗಳನ್ನು ಹೆಚ್ಚಾಗಿ ಕೆತ್ತಲಾಗಿದೆ. ಹೊಯ್ಸಳರ ಶೈಲಿಯ ದೇವಾಲಯಗಳನ್ನು ನಿರ್ಮಿಸಿ ದಂತಕಥೆಯಾದ ಶಿಲ್ಪಿ ಜಕಣಾಚಾರ್ಯವರು ಹಾಗೂ ಅವರ ಮಗ ಡಂಕಣಾಚಾರ್ಯ ಅವರು ಇಲ್ಲಿನ ಶಿಲ್ಪಗಳನ್ನು ಕೆತ್ತಿರಬಹುದು ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದ್ವಾರದಲ್ಲಿ 2 ಆನೆಗಳ ಮೂರ್ತಿ ಇದ್ದು ಅದರಲ್ಲಿ ಒಂದು ಭಿನ್ನವಾದ್ದರಿಂದ ಬದಲಿಸಲಾಗಿದೆ. ಒಳಬರುತ್ತಿದ್ದಂತೆ ಸುತ್ತಲೂ ದ್ರಾವಿಡ ಶೈಲಿಯ ಕಂಬಗಳು ಹಾಗೂ ಒಳಭಾಗದಲ್ಲಿ ಹೊಯ್ಸಳ ಶೈಲಿಯ ಕಂಬಗಳನ್ನು ನೋಡಬಹುದು. ಹೊಯ್ಸಳರು ಕಂಬಗಳನ್ನು ಕೇವಲ ಆಧಾರಕ್ಕಾಗಿ ಮಾತ್ರ ಬಳಸದೆ ಅವುಗಳಲ್ಲೂ ಸುಂದರ ಕೆತ್ತನೆಗಳನ್ನು ತೋರಿಸಿದ್ದಾರೆ. ಕೆಲವು ಕಂಬಗಳು ಕನ್ನಡಿಯಷ್ಟು ಹೊಳಪಿನಿಂದ ಕೂಡಿದ್ದರೆ ಇನ್ನೂ ಕೆಲವು ಕುಸೂರಿ ಕೆತ್ತನೆಯಿಂದ ಮನಸೂರೆಗೊಳ್ಳುತ್ತದೆ. ಇಲ್ಲಿ ಮಧ್ಯಭಾಗದಲ್ಲಿರುವ 4 ಕಂಬಗಳ ಕೆಳಭಾಗವನ್ನು ಗಮನಿಸಿದ್ರೆ ಅಲ್ಲಿ ಲಿಪಿಗಳನ್ನು ಕೆತ್ತಲಾಗಿದೆ. ದೇವಸ್ಥಾನದ ಚಾವಣಿಯಲ್ಲೂ ಕೂಡ ಹೊಯ್ಸಳರ ಶ್ರೀಮಂತ ಕಲೆ ಕಮಲದ ರೂಪದಲ್ಲಿ ಎದ್ದು ಕಾಣುತ್ತದೆ. ಶಿವಲಿಂಗದ ಮುಂಭಾಗದಲ್ಲಿರುವ ಬಸವನ ಮೂರ್ತಿಯ ಕೆಳಗೆ ನಿಧಿ ಇರಬಹುದೆಂಬ ದೃಷ್ಟಿಯಿಂದ ಮೂರ್ತಿಯನ್ನು ಸ್ಥಾನಪಲ್ಲಟ ಮಾಡಲಾಗಿದೆ ಎಂಬುದಕ್ಕೆ ಕುರುಹುಗಳು ಇಲ್ಲಿ ದೊರೆಯುತ್ತದೆ. ಈಗ 6-7 ವರ್ಷಗಳ ಹಿಂದೆ ಈ ಭಾಗವನ್ನ ಚಪ್ಪಡಿ ಕಲ್ಲುಗಳಿಂದ ಮುಚ್ಚಲಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಗರ್ಭಗುಡಿಯ ಗೋಡೆಯ ಮೇಲ್ಭಾಗದಲ್ಲಿ ಗಜಲಕ್ಷ್ಮಿಯ ಕೆತ್ತನೆ ಇದೆ. ಪಕ್ಕದಲ್ಲೇ ನಾಗರ ಕಲ್ಲನ್ನು ಕೂಡ ನೋಡಬಹುದು. ಬಲಭಾಗದಲ್ಲಿ ಸುಂದರವಾದ ಮಹಾವಿಷ್ಣುವಿನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗುಡಿಯ ಒಳಭಾಗದಲ್ಲಿ ರಾಮೇಶ್ವರ ದೇವರ ಮೂರ್ತಿ ಇದ್ದು ಹೊಯ್ಸಳರು ಸ್ಥಾಪಿಸಿದ ಶಿವಲಿಂಗವನ್ನ ಬದಲಿಸಲಾಗಿದೆ ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ದೇವಸ್ಥಾನದ ಹಿಂಭಾಗದಲ್ಲಿರೋ ಈ ಮನೆ ಮುಂಚೆ ಅಂದರೆ ಒಂದು 15-20 ವರ್ಷಗಳ ಮುಂಚೆ ಪುರೋಹಿತರ ಮನೆ ಆಗಿತ್ತಂತೆ. ನೋಡಿ, ಈಗೆಲ್ಲ ಪಾಳು ಬಿದ್ದಿದೆ ಇದು.
ಇಲ್ಲೂ ಒಂದು ಅವಶೇಷ ಇದೆ ನೋಡಿ. ಇದೇ ಬಾವಿಯಿಂದ ನೀರು ತೆಗಿತಾರೆ ಅನ್ಸುತ್ತೆ. ಇನ್ನು ಕೊಡಪಾನನ್ನು ನೋಡ್ಬೋದು, ಹೊಸದಾಗಿದೆ. ಸೊ ಈಗ ಮಾಡೋ ಪೂಜೆಗಳೆಲ್ಲ ಇದೇ ನೀರನ್ನ ತಗೊಂಡೋಗಿ ಆಗತ್ತೆ ಅಂತ ನಂಗೆ ಅನ್ನಿಸ್ತಿದೆ. ರಾಮೇಶ್ವರ ದೇವಸ್ಥಾನದ ನಂತರ ಪಕ್ಕದಲ್ಲೇ ಇರುವ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಬರೋಣ. ಒಳಗೆ ಬರುತ್ತಿದ್ದಂತೆ ಮೊದಲಿಗೆ ನಿಮಗೆ ಸಿಗೋದೇ ಬಸವ ಮಂಟಪ. ಹೊಯ್ಸಳರ ಕಾಲದ ಕಲಾವಿದರ ಕಲಾ ಶ್ರೀಮಂತಿಕೆ ಎಷ್ಟಿತ್ತು ಅನ್ನೋದನ್ನ ಈ ಬಸವನ ಮೇಲಿರುವ ಕೆತ್ತನೆ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಇದರ ಮುಂಭಾಗದಲ್ಲೇ ರಂಗಮಂಟಪವನ್ನು ನೋಡಬಹುದು. ಅಂದಿನ ಕಾಲಮಾನದಲ್ಲಿ ಕಲಾವಿದರಿಗೆ ವಿಶೇಷವಾದ ಗೌರವವನ್ನು ನೀಡಲಾಗುತ್ತಿತ್ತು ಹಾಗೂ ಉತ್ಸವ ಸಂದರ್ಭಗಳಲ್ಲಿ ನೃತ್ಯ, ಸಂಗೀತ, ವಾದ್ಯಗೋಷ್ಠಿಗಳಂಥ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿತ್ತು. ಈ ಕಾರ್ಯಕ್ರಮಕ್ಕೆ ಬಂದ ಜನರಿಗೆ ಮಂಟಪದ ಸುತ್ತಲೂ ಕಕ್ಷಾಸನದಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಂಗಮಂಟಪದ ಮುಂಭಾಗದಲ್ಲಿ ಗರ್ಭಗುಡಿಯ ಒಳಗೆ ಶ್ರೀ ಮಲ್ಲಿಕಾರ್ಜುನ ದೇವರ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಗರ್ಭಗುಡಿಯ ಪಕ್ಕದಲ್ಲಿ ವಿಷ್ಣುವಿನ ಮೂರ್ತಿಯನ್ನು ನೋಡಬಹುದು. ಮುಂಭಾಗದಲ್ಲೇ ಅತಿ ಸೂಕ್ಷ್ಮ ಕೆತ್ತನೆ ಉಳ್ಳ ಮಹಿಷಮರ್ದಿನಿಯ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಗರ್ಭಗುಡಿಯ ಎಡಭಾಗದಲ್ಲಿ ಸಪ್ತಮಾತೃಕೆಯರ ಮೂರ್ತಿ ಇದೆ. ಇನ್ನು ಚಾವಣಿಯನ್ನು ಗಮನಿಸಿದರೆ ಅಲ್ಲಿ ಕೂಡ ರಾಮೇಶ್ವರ ದೇವಾಲಯದಂತೆ ಸುಂದರವಾದ ಕಮಲವನ್ನು ಕೆತ್ತಲಾಗಿದೆ ಹಾಗೂ ಪ್ರತಿ ಕಮಲವು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಹೊಯ್ಸಳ ರಾಜರು ಕಲೆ ಹಾಗೂ ಸಂಸ್ಕೃತಿಗೆ ಎಷ್ಟು ಪ್ರೋತ್ಸಾಹ ಕೊಡುತ್ತಿದ್ದರು ಎಂದರೆ, ಒಂದು ಅಧ್ಯಯನದ ಪ್ರಕಾರ ಕೇವಲ ಕರ್ನಾಟಕದಲ್ಲೇ ಇದುವರೆಗೆ 90ಕ್ಕಿಂತ ಹೆಚ್ಚು ಹೊಯ್ಸಳ ದೇವಸ್ಥಾನವನ್ನು ಗುರುತಿಸಲಾಗಿದೆ. ದೇವಸ್ಥಾನದ ಹೊರಗೋಡೆಗಳಲ್ಲಿ ದ್ರಾವಿಡ ಶೈಲಿಯ ಗೋಪುರ ಕೆತ್ತನೆಗಳನ್ನು ನೋಡಬಹುದು. ಈ ದೇವಸ್ಥಾನದ ಕೆಲವು ಗೋಡೆಗಳು ಖಾಲಿ ಇರುವುದನ್ನು ಗಮನಿಸಿದರೆ ಕೆತ್ತನೆ ಕೆಲಸ ಅರ್ಧಕ್ಕೆ ನಿಂತಿರಬಹುದು ಎಂದು ಭಾಸವಾಗುತ್ತದೆ. ಕೆಲವು ಭಿನ್ನವಾಗಿರೋ ಮೂರ್ತಿಗಳನ್ನು ದೇವಸ್ಥಾನದ ಸುತ್ತಮುತ್ತ ನೀವು ಗಮನಿಸಬಹುದು. ಈ ಎರಡು ದೇವಸ್ಥಾನ ಅಲ್ಲದೆ ಇಲ್ಲಿ ಮತ್ತೊಂದು ವಿಶೇಷ ಇದೆ. ಬನ್ನಿ ಅದರ ಬಗ್ಗೆ ತಿಳ್ಕೊಂಡು ಬರೋಣ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬಾವಿ ಅಥವಾ ಕಲ್ಯಾಣಿ ಅಂತ ಹೇಳ್ಬೋದು ಇಲ್ಲಿದೆ ಅಂತೆ. ಇದನ್ನ ಒಂದು ಗುದ್ದಲಿ ಬಾವಿ ಎಂದು ಕರೆಯಲಾಗುತ್ತೆ. ಅಂದರೆ ಒಂದು ಗುದ್ದಲಿ ಸಂಪೂರ್ಣವಾಗಿ ಸವೆಯುವವರೆಗೆ ಮಣ್ಣನ್ನ ಅಗೆಯುತ್ತಾರೆ. ಒಂದು ವೇಳೆ ಗುದ್ದಲಿ ಬಾವಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಭಾಗವಾಗಿದ್ದಲ್ಲಿ ದೇವಸ್ಥಾನದ ಜೊತೆ ಇದನ್ನು ಅಭಿವೃದ್ಧಿಗೊಳಿಸಿದರೆ ಉತ್ತಮ ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೋಡಿದ್ರಲ್ವಾ ವಿಡಿಯೋ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಅನುಭವ.official ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಎಂಡ್ ಮಾಡೋ ಮುಂಚೆ ನಾನೇನು ಹೇಳ್ತೀನಿ ಅಂದರೆ, ಈ ದೇವಸ್ಥಾನ ಆಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಸರ್ಕಾರದವರಾಗಲಿ ಈ ದೇವಸ್ಥಾನ ಇನ್ನೂ ಇಂಪ್ರೂವ್ ಮಾಡಿ ಪ್ರವಾಸಿಗರಿಗೆ ಇನ್ನೂ ಈಸಿಯಾಗಿ ಸಿಗೋ ಥರ ಆಗಲಿ ಹಾಗೂ ಇದು ಗತಕಾಲದ ವೈಭವ ಇನ್ನೂ ಹಾಗೇ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.